ಇಷ್ಟು ದಿನ ಸ್ವಲ್ಪ ಬಿಡುವು ಕೊಟ್ಟಿದ್ದಂಥ ಈ ಮಳೆ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ಉತ್ತರ ಭಾರತದ ಮೇಲೆ ಮಳೆಯ ಕೋಪ ಮತ್ತೆ ಮುಂದುವರೆದಿದೆ. ಮುಂಬೈಯಲ್ಲಿ ಸ್ಪೆಷಲಿ ಸಾಲು ಸಾಲು ಅವಾಂತರಗಳು ಈಗ ಸೃಷ್ಟಿಯಾಗ್ತಾ ಇದೆ. ಜಮ್ಮು ಪಂಜಾಬ್ ಅಕ್ಷರಶಃ ನಲುಗಿ ಹೋಗಿದೆ. ಈ ವರುಣಾಘಾತದಿಂದ ಏನೇನು ಅವಾಂತರಗಳಾಗಿದೆ ಅನ್ನುವಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಣ್ಣಗಿದ್ದ ಮಳೆ ಮತ್ತೆ ತಾಂಡವ. ಮಹಾ ಮಳೆಗೆ ಮುಂಬೈ ಅತಂತ್ರ. ರಾಷ್ಟ್ರದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಿದೆ. ಕಳೆದ 24 ಗಂಟೆಯಲ್ಲಿ ಮಳೆಯ ರಣರೌದ್ರಾವತಾರಕ್ಕೆ ಮಹಾನಗರಿ ಪತ್ತರಗುಟ್ಟಿದೆ. ರಸ್ತೆಗಳಲ್ಲಿ ವಾಹನಗಳು, ಹಳಿಯಲ್ಲಿ ರೈಲುಗಳು ಸಂಪೂರ್ಣ ಸ್ತಬ್ಧವಾಗಿವೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಳೆ ಮತ್ತೆ ವೈಲೆಂಟ್ ಆಗಿದೆ. ಮಳೆ ಅಂದ್ರೆ ಸಾಕು ಮುಂಬೈ ಜನ ಕನಸಲ್ಲೂ ಬೆಚ್ಚಿ ಬೀಳ್ತಾ ಇದ್ದಾರೆ. ಒಂದೊಂದು ದೃಶ್ಯವು ಪ್ರಳಯಾಂತಕ. ಮಹಾ ಮಳೆಯ ಉಗ್ರ ಸ್ವರೂಪಕ್ಕೆ ಜನ ಕಣ್ಣೀರು ಇಡ್ತಿದ್ದಾರೆ. ಮಹಾನಗರದಲ್ಲಿ ಮಹಾ ಪ್ರವಾಹ. ನಿರಂತರ ಮಳೆಗೆ ಮುಂಬೈನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಗರದ ರಸ್ತೆಗಳೆಲ್ಲ ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಣ ಮಳೆಗೆ ರಸ್ತೆಗಳೇ ಮಾಯ. ಮಹಾ ಮಳೆಗೆ ನವಿ ಮುಂಬೈ ನೆಂದು ತೊಪ್ಪೆಯಾಗಿದೆ. ಮಳೆ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ರಸ್ತೆಗಳು ಕೆರೆಯಂತಾಗಿವೆ. ನಿಂತಲ್ಲೇ ನಿಂತ ಮೋನೋ ಟ್ರೈನ್. ಮುಂಬೈನಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ನೂರಾರು ಅವಾಂತರ ಸೃಷ್ಟಿ ಮಾಡಿದೆ. ಮಳೆ ಅಬ್ಬರಕ್ಕೆ ಚಂಬೂರು ಹಾಗೂ ಭಕ್ತಿ ಪಾರ್ಕ್ ನಿಲ್ದಾಣಗಳ ನಡುವೆ ತಾಂತ್ರಿಕ ದೋಷ ಉಂಟಾಗಿದ್ದು ಮೋನೋ ರೈಲೊಂದು ಮಾರ್ಗ ಮಧ್ಯೆ ಕೆಟ್ಟು ನಿಂತಿದೆ. ವರುಣಾರ್ಭಟಕ್ಕೆ ಮುಳುಗಿದ ಗ್ರಾಮಗಳು. ಇತ್ತ ಮುಂಬೈನಂತೆ ಉತ್ತರ ಪ್ರದೇಶದಲ್ಲೂ ರಣಭೀಕರ ಮಳೆ ಬೆಚ್ಚಿ ಬೀಳಿಸಿದೆ. ತಗ್ಗು ಪ್ರದೇಶಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ರಸ್ತೆಗಳು ನದಿಗಳಂತಾಗಿದ್ದು ಕಾನ್ಪುರದಲ್ಲಿ ಊರಿಗೆ ಊರೇ ಮುಳುಗಿ ಹೋಗಿದೆ. ಕಣಿವೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ. ಕಣಿವೆ ರಾಜ್ಯದಲ್ಲಿ ಮತ್ತೆ ಮಳೆ ಅಬ್ಬರ ಆರಂಭವಾಗಿದೆ. ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯ ನೂಸ್ ನಲ್ಲಾ ಗ್ರಾಮ ಮಳೆಗೆ ತತ್ತರಿಸಿದ್ದು ರಸ್ತೆಗಳು ಸಂಪೂರ್ಣ ಕಿತ್ತು ಹೋಗಿವೆ. ವಾಹನಗಳು ಸಿಲುಕಿ ಜನ ಪರದಾಡುವಂತಾಗಿದೆ. ಮಹಾ ಮಳೆಗೆ ಮತ್ತೆ ಉತ್ತರ ಭಾರತ ಹೆದರುವಂತಾಗಿದ್ದು ಮಳೆರಾಯ ಬಿಟ್ಟು ಬಿಡದೆ ಸುರಿತಾ ಇದ್ದಾನೆ. ಜನರ ನೆಮ್ಮದಿಯನ್ನ ಹಾಳು ಮಾಡಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಸ್ವಲ್ಪ ಬಿಡುವು ಕೊಟ್ಟಿದ್ದಂಥ ಈ ಮಳೆ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ಉತ್ತರ ಭಾರತದ ಮೇಲೆ ಮಳೆಯ ಕೋಪ ಮತ್ತೆ ಮುಂದುವರೆದಿದೆ. ಮುಂಬೈಯಲ್ಲಿ ಸ್ಪೆಷಲಿ ಸಾಲು ಸಾಲು ಅವಾಂತರಗಳು ಈಗ ಸೃಷ್ಟಿಯಾಗ್ತಾ ಇದೆ. ಜಮ್ಮು ಪಂಜಾಬ್ ಅಕ್ಷರಶಃ ನಲುಗಿ ಹೋಗಿದೆ. ಈ ವರುಣಾಘಾತದಿಂದ ಏನೇನು ಅವಾಂತರಗಳಾಗಿದೆ ಅನ್ನುವಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಣ್ಣಗಿದ್ದ ಮಳೆ ಮತ್ತೆ ತಾಂಡವ.
ಮಹಾ ಮಳೆಗೆ ಮುಂಬೈ ಅತಂತ್ರ. ರಾಷ್ಟ್ರದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಿದೆ. ಕಳೆದ 24 ಗಂಟೆಯಲ್ಲಿ ಮಳೆಯ ರಣರೌದ್ರಾವತಾರಕ್ಕೆ ಮಹಾನಗರಿ ಪತರಗುಟ್ಟಿದೆ. ರಸ್ತೆಗಳಲ್ಲಿ ವಾಹನಗಳು, ಹಳಿಯಲ್ಲಿ ರೈಲುಗಳು ಸಂಪೂರ್ಣ ಸ್ತಬ್ಧವಾಗಿವೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಳೆ ಮತ್ತೆ ವೈಲೆಂಟ್ ಆಗಿದೆ. ಮಳೆ ಅಂದ್ರೆ ಸಾಕು ಮುಂಬೈ ಜನ ಕನಸಲ್ಲೂ ಬೆಚ್ಚಿ ಬೀಳ್ತಾ ಇದ್ದಾರೆ. ಒಂದೊಂದು ದೃಶ್ಯವು ಪ್ರಳಯಾಂತಕ. ಮಹಾ ಮಳೆಯ ಉಗ್ರ ಸ್ವರೂಪಕ್ಕೆ ಜನ ಕಣ್ಣೀರು ಇಡ್ತಿದ್ದಾರೆ. ಮಹಾನಗರದಲ್ಲಿ ಮಹಾ ಪ್ರವಾಹ. ನಿರಂತರ ಮಳೆಗೆ ಮುಂಬೈನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಗರದ ರಸ್ತೆಗಳೆಲ್ಲ ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಣ ಮಳೆಗೆ ರಸ್ತೆಗಳೇ ಮಾಯ. ಮಹಾ ಮಳೆಗೆ ನವಿ ಮುಂಬೈನೆಂದು ತೊಪ್ಪೆಯಾಗಿದೆ. ಮಳೆ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ರಸ್ತೆಗಳು ಕೆರೆಯಂತಾಗಿವೆ. ನಿಂತಲ್ಲೇ ನಿಂತ ಮೋನೋ ಟ್ರೈನ್. ಮುಂಬೈನಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ನೂರಾರು ಅವಾಂತರ ಸೃಷ್ಟಿ ಮಾಡಿದೆ. ಮಳೆ ಅಬ್ಬರಕ್ಕೆ ಚೆಂಬೂರು ಹಾಗೂ ಭಕ್ತಿ ಪಾರ್ಕ್ ನಿಲ್ದಾಣಗಳ ನಡುವೆ ತಾಂತ್ರಿಕ ದೋಷ ಉಂಟಾಗಿದ್ದು ಮೋನೋ ರೈಲೊಂದು ಮಾರ್ಗ ಮಧ್ಯೆ ಕೆಟ್ಟು ನಿಂತಿದೆ. ವರುಣಾರ್ಭಟಕ್ಕೆ ಮುಳುಗಿದ ಗ್ರಾಮಗಳು. ಇತ್ತ ಮುಂಬೈನಂತೆ ಉತ್ತರ ಪ್ರದೇಶದಲ್ಲೂ ರಣಭೀಕರ ಮಳೆ ಬೆಚ್ಚಿ ಬೀಳಿಸಿದೆ. ತಗ್ಗು ಪ್ರದೇಶಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ರಸ್ತೆಗಳು ನದಿಗಳಂತಾಗಿದ್ದು ಕಾನ್ಪುರದಲ್ಲಿ ಊರಿಗೆ ಊರೇ ಮುಳುಗಿ ಹೋಗಿದೆ. ಕಣಿವೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ. ಕಣಿವೆ ರಾಜ್ಯದಲ್ಲಿ ಮತ್ತೆ ಮಳೆ ಅಬ್ಬರ ಆರಂಭವಾಗಿದೆ. ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯ ನೂಸ್ ನಲ್ಲಾ ಗ್ರಾಮ ಮಳೆಗೆ ತತ್ತರಿಸಿದ್ದು ರಸ್ತೆಗಳು ಸಂಪೂರ್ಣ ಕಿತ್ತು ಹೋಗಿವೆ. ವಾಹನಗಳು ಸಿಲುಕಿ ಜನ ಪರದಾಡುವಂತಾಗಿದೆ. ಮಹಾ ಮಳೆಗೆ ಮತ್ತೆ ಉತ್ತರ ಭಾರತ ಹೆದರುವಂತಾಗಿದ್ದು ಮಳೆರಾಯ ಬಿಟ್ಟು ಬಿಡದೆ ಸುರಿತಾ ಇದ್ದಾನೆ. ಜನರ ನೆಮ್ಮದಿಯನ್ನ ಹಾಳು ಮಾಡಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.